ಆತ್ಮೀಯರೇ, ಸಂಘರ್ಷ ನ್ಯೂಸ್ಗೆ ಹಾರ್ದಿಕವಾದಂತಹ ಸ್ವಾಗತ. ನಾನು ನಿಮ್ಮ ಯಮನಪ್ಪ ಗುಣದಾಳ್ ಮಾತನಾಡ್ತಾ ಇದ್ದೀನಿ. ಏನು ಭಾರತ ದೇಶದೊಳಗಡೆ ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರಂದ್ರೆ ಅದು ಕೇವಲ ಜಾತಿಗೆ ಮಾತ್ರ ಸೀಮಿತ ಮಾಡುವಂಥ ಅನೇಕ ಜನ ನಿಮ್ಮ ಕಣ್ಣ ಮುಂದೆ ಕಾಣಿಸ್ತಾ ಇದ್ದಾರೆ. ಮೊನ್ನೆ ನಡೆದಿರ್ತಕ್ಕಂಥ ಸಂವಿಧಾನ ದಿನಾಚರಣೆ, ನೀವೆಲ್ಲ ಗಣರಾಜ್ಯೋತ್ಸವ ಅಂತ ಕರಿತೀರಿ, ಅದು ಆ್ಯಕ್ಚುಲಿ ಸಂವಿಧಾನ ದಿನಾಚರಣೆ ಅಂತಲೇ ನೇರವಾಗಿ ಕರೆಯೋದನ್ನು ಬಿಟ್ಟು ಗಣರಾಜ್ಯೋತ್ಸವ ಅದು ಉತ್ಸವ ಅಂತೇಳಿ ಮಾಡ್ಯಾರ. ಇರಲಿ, ಈ ಗಣರಾಜ್ಯೋತ್ಸವ ಅಥವಾ ಸಂವಿಧಾನ ಸಮರ್ಪಣಾ ದಿನ ಅಥವಾ ಸಂವಿಧಾನ ಜಾರಿಯಾದ ದಿನದಂದು ಕರ್ನಾಟಕ ಸರ್ಕಾರದ ಸ್ಪಷ್ಟವಾದಂತಹ ನಿರ್ದೇಶನ ಐತಿ. ಪ್ರತಿಯೊಂದು ಸರ್ಕಾರಿ ಸಂಸ್ಥೆಗಳು, ಖಾಸಗಿ ಸಂಸ್ಥೆಗಳು, ಶಾಲಾ ಕಾಲೇಜುಗಳು, ಅನುದಾನಿತ ಶಾಲೆಗಳು, ಖಾಸಗಿ ಶಾಲೆಗಳು ಸೇರಿದಂತೆ ಎಲ್ಲ ಸಂಸ್ಥೆಗಳಲ್ಲಿಯೂ ಕೂಡ ನೀವು ಸಂವಿಧಾನ ಜಾರಿ ದಿನಾಚರಣೆಯನ್ನು ಮಾಡಬೇಕಂದ್ರೆ ಅಲ್ಲಿ ಕಡ್ಡಾಯವಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಫೋಟೋವನ್ನು ಇಡಬೇಕು. ಅದಕ್ಕೆ ಪುಷ್ಪವನ್ನು ಎರಚುವ ಮೂಲಕ, ಪುಷ್ಪವೃಷ್ಟಿ ಮಾಡುವ ಮೂಲಕ ಗೌರವವನ್ನು ಸಲ್ಲಿಸಬೇಕಂತೇಳಿ ನೇರವಾಗಿರ್ತಕ್ಕಂತಹ ಏನಪ್ಪ ಅಂದ್ರೆ ಒಂದು ಕಾನೂನಾತ್ಮಕವಾಗಿರ್ತಕ್ಕಂತಹ ಆದೇಶ ಇತ್ತು. ಆದರೂ ಹಲವಾರು ಭಾಗಗಳಲ್ಲಿ ಬಾಬಾ ಸಾಹೇಬರ ಫೋಟೋವನ್ನು ಇಟ್ಟಿಲ್ಲ. ನಮಗೆ ಭಾಳಷ್ಟು ಬೇಜಾರಾಗುವಂಥದ್ದೇನೆಂದ್ರೆ ದೊಡ್ಡ ದೊಡ್ಡ ರಾಜಕಾರಣಿಗಳೇ ಈ ಎಡವಟ್ಟನ್ನು ಮಾಡ್ತಾರೆ. ಏನು ಉದ್ದೇಶಪೂರ್ವಕವಾಗಿ ಮಾಡಿದ್ದಾರೋ, ಉದ್ದೇಶಪೂರ್ವಕ ಅಂತೂ ಹೇಳೋಕ್ಕಾಗಂಗೆ, ಉದ್ದೇಶಪೂರ್ವಕವೇ ಇದೆ. ಯಾಕಂದ್ರೆ ಇವ್ರೇನೋ ನಜರ್ ಚುಕ್ ಅಂತ ಇದಕ್ಕೆ ಅನ್ನಕ್ಕೆ ಬರಂಗಿಲ್ಲ. ಯಾಕಂದ್ರೆ ಒಬ್ಬ ರಾಷ್ಟ್ರೀಯ ನಾಯಕರು ಇವ್ರ ಕಣ್ಣಿಗೆ ಕಾಣಿಸಂಗಿಲ್ಲ ಅಂದ್ರೆ ಮತ್ತೆ ಇವರೆಂಥ ದೇಶದೊಳಗಡೆ ಇರ್ತಾರೆ, ಇವರೆಂಥ ದೇಶಭಕ್ತರು ಇವರು. ನಾನಿವತ್ತು ಹೇಳಿ ಹೊರಟಿರ್ತಕ್ಕಂಥ ಸುದ್ದಿ ಇದನ್ನು ಭಾಳಷ್ಟು ಜನ ಹೇಳಂಗಿಲ್ಲ. ನನಗೆ ಭಾಳಷ್ಟು ಜನ ವಾಟ್ಸಪ್ಗೆ ಹಾಕ್ಯಾರ, ನೋಡ್ರಿ ಹಿಂಗೆ ಮಾಡ್ಯಾರ ಅಂತೇಳಿ. ಅವರು ನೇರವಾಗಿ ಇದನ್ನು ಕಣ್ಸಕ್ಕೆ ಬರಂಗಿಲ್ಲ ಅವ್ರಿಗೆ. ಯಾಕಂದ್ರೆ ಅವ್ರ ಜೊತೆ ಮತ್ತು ಒಳ ಒಪ್ಪಂದ, ಅವ್ರ ಜೊತೆ ಸಂಬಂಧ ಸರಿಯಾಗಿರಬೇಕು. ದೊಡ್ಡ ರಾಜಕಾರಣಿಗಳು ಏನಾದರೂ ಹಾಕಂದ್ರೆ ಅದರ ಸಂಘರ್ಷ ನ್ಯೂಸ್ ಅಥವಾ ಯಮನಪ್ಪ ಗುಣದಾಳ್ ಹಂಗಲ್ಲ. ಇದ್ದದ್ದನ್ನು ಇದ್ದ ಹಾಗೆ ನೇರವಾಗಿ ಹೇಳುವಂತಹ ಎದೆಗಾರಿಕೆ ಇದ್ದವ್ರು ನಾವು. ಈಗ ನಾನು ಹೇಳಿ ಹೊರಟಿರ್ತಕ್ಕಂತಹ ಈ ವಿಷಯ ಯಾರ್ದಪ್ಪ ಅಂದ್ರೆ ನಿರಾಣಿ ಸಮೂಹ ಸಂಸ್ಥೆಗಳು. ಎಲ್ಲರೂ ಹೆಂಗ ಜನವರಿ 26 ಸಂವಿಧಾನ ಜಾರಿ ದಿನಾಚರಣೆಯನ್ನು ಮಾಡ್ತಾರೆ, ಅದೇ ರೀತಿ ನಿರಾಣಿ ಸಮೂಹ ಸಂಸ್ಥೆಯವರು ಕೂಡ ಮಾಡ್ತಾರೆ. ಆದ್ರೆ ವಿಪರ್ಯಾಸ ಏನಂದ್ರೆ ಆ ಒಂದು ಕಾರ್ಯಕ್ರಮದಲ್ಲಿ ಗಾಂಧೀಜಿಯವರ ಫೋಟೋ ಮತ್ತು RSS ಮಾತೆಯ ಫೋಟೋ. ನಾನು ಭಾರತ ಮಾತೆ ಅಂತ ಹೇಳಂಗಿಲ್ಲ. ಭಾರತ ಮಾತೆ ಅಂದ್ರೆ ಭಾರತ ಮಾತೆಯ ಕೈಯಲ್ಲಿ ತ್ರಿವರ್ಣ ಧ್ವಜ ಇರ್ತೈತಿ. ಆದ್ರೆ ಇಲ್ಲಿ ಕೇಸರಿ ಧ್ವಜ ಹೇಳ್ತಕ್ಕಂತಹ ಒಂದು ಫೋಟೋ RSS ಮಾತೆ ಅನ್ಬೋದು. ಒಂದು ಗಾಂಧಿ ಫೋಟೋ, ಒಂದು RSS ಮಾತೆಯ ಫೋಟೋ ಇಟ್ಟು ಕಿಶಿಂದ ಇವರು ತಮ್ಮ ನಿರಾಣಿ ಸಮೂಹ ಸಂಸ್ಥೆಯ ಆ ಒಂದು ಸಂಸ್ಥೆಯ ಆವರಣದಲ್ಲಿ ಏನಪ್ಪ ಅಂದ್ರೆ ದೊಡ್ಡ ಪ್ರಮಾಣದ ಒಂದು ಸಂವಿಧಾನ ಜಾರಿ ದಿನವನ್ನು ಆಚರಣೆ ಮಾಡ್ತಾರೆ. ಅಲ್ಲಿ ಅನೇಕ ಸಾಹಿತಿಗಳು, ಹಿರಿಯ ಪತ್ರಕರ್ತರು ನೀವೆಲ್ಲ ಇದ್ದ ಹಾಗೆ ಅಂತ ಹೇಳಿ ಬಂದು ಹೇಳುವಂಥ ಹಿರಿಯ ಪತ್ರಕರ್ತರೇ ನೀವೆಲ್ಲ ಇದ್ರಿ, ನೀವು ಕೂಡ ಪ್ರಶ್ನೆ ಮಾಡಿಲ್ಲ. ಮತ್ತು ಸಾಹಿತಿಗಳಿದ್ರಿ, ನೀವು ಪ್ರಶ್ನೆ ಮಾಡಿಲ್ಲ. ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡುವಂಥ ಸಾಧಕರು ವೇದಿಕೆ ಹತ್ರ ಇದ್ರಿ, ನೀವು ಯಾರೂ ಕೂಡ ಪ್ರಶ್ನೆ ಮಾಡಿಲ್ಲ. ಯಾಕೆ ಮಾಡಲಿಲ್ಲ? ಅದೆಲ್ಲದಕ್ಕಿಂತ ಹೆಚ್ಚಾಗಿ BJPಯ ರಾಜ್ಯ ಉಪಾಧ್ಯಕ್ಷರು, ಮಾಜಿ ಸಚಿವರು, ಬೀಳಗಿ ವಿಧಾನಸಭಾ ಕ್ಷೇತ್ರದ ನಿಕಟಪೂರ್ವ ಶಾಸಕರು 10,000 ಜನರಿಗೆ ಉದ್ಯೋಗ ಅವಕಾಶವನ್ನು ಕೊಟ್ಟು ನಿರಾಣಿ ಸಮೂಹ ಸಂಸ್ಥೆಯನ್ನು ಹೆಮ್ಮರವಾಗಿ ಬೆಳೆಸಿರ್ತಕ್ಕಂಥ ಮುರುಗೇಶ್ ನಿರಾಣಿ ಅವರೇ ಇಲ್ಲಿದ್ದರು. ಅವರಿದ್ದರೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಫೋಟೋವನ್ನು ಯಾಕಿಟ್ಟಿಲ್ಲ? ಇದು ಯಕ್ಷವಾಗಿರ್ತಕ್ಕಂಥ ಪ್ರಶ್ನೆ. ಇದನ್ನು ನಿರಾಣಿ ಅವರದಕ್ಕೆ ಉತ್ತರ ಹೇಳಬೇಕು. ಈಗಾಗಲೇ ನೀವು ಅನೇಕ ರಾಜಕೀಯ ಜೀವನದಲ್ಲಿ ಗುರುತಿಸಿಕೊಂಡಿರಿ, ಏರಿಳಿತಗಳು ನಿಮ್ಮ ಜೀವನದಲ್ಲಿ ಆಗ್ಯಾವ. ಸಾಮಾಜಿಕವಾಗಿ ಅನೇಕ ಜನರೊಂದಿಗೆ ನೀವು ಏನು ಸಮರ ಆಗೈತೆ ನಿಮ್ಮದು. ಆದರೆ ಇಲ್ಲಿ ಒಂದು ದೊಡ್ಡ ಮಟ್ಟದ ಅವಕಾಶಕ್ಕೆ ಒಂದು ಅವಕಾಶವನ್ನು ನೀವೇ ಕೊಡ್ತಾ ಇದ್ದೀರಿ ನಿಮ್ಮ ವಿರೋಧಿಗಳಿಗೆ ಅಂತ ಹೇಳ್ಬೋದು, ಅಥವಾ ಈ ದೇಶದ ಸಂವಿಧಾನ ಪ್ರಿಯರಿಗೆ, ಅಂಬೇಡ್ಕರ್ ಅನುಯಾಯಿಗಳಿಗೆ ನೀವು ಮರ್ಮಾಘಾತ ಮಾಡಿರಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡಿದಿರಿ ಅಂತ ನೇರವಾಗಿ ನಾನು ನಿಮ್ಮ ಮ್ಯಾಗ ಆರೋಪ ಮಾಡಬೇಕಾಗ್ತದೆ. ಯಾಕಂದರೆ ನೀವು ಇಷ್ಟು ದೊಡ್ಡ ಸಮೂಹ ಸಂಸ್ಥೆಯನ್ನು ಕಟ್ಟಿ 10,000 ಜನರಿಗೆ ಉದ್ಯೋಗ ಅವಕಾಶಗಳನ್ನು ಕೊಟ್ಟು ಮತ್ತು ಅದೇ ವೇದಿಕೆಯಲ್ಲಿ ನಿಮ್ಮಲ್ಲಿ ಯಾರೆಲ್ಲ ಕೆಲಸ ಕಾರ್ಯಗಳನ್ನು ಮಾಡಿ ಅಸುನೀಗಿದ್ದಾರೋ, ತೀರಿ ಹೋಗಿದ್ದಾರೋ ಅವ್ರ ಕುಟುಂಬಗಳಿಗೆ ಸತ್ಕಾರ ಸನ್ಮಾನ ಮಾಡುವಂಥವ್ರು ನೀವು ಈ ದೇಶಕ್ಕೆ ಪರಮೋಚ್ಚ ಗ್ರಂಥವನ್ನು ಕೊಟ್ಟಿರ್ತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಹೆಂಗೆ ಮರೆತ್ರಿ? ಯಾವ ಕಾರಣಕ್ಕಾಗಿ ಮರೆತ್ರಿ? ಉದ್ದೇಶಪೂರ್ವಕವಾಗಿ ಮರೆತರು ಅಥವಾ ನಿಮ್ಮ ಎಲ್ಲರಂತೆ ನಿಮ್ಮ ಎದೆಯಲ್ಲಿಯೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ವಿಷವರ್ತುಲ ಏನಾದರೂ ಐತೋ?
ಬಾಯಲ್ಲಿ ಮಾತ್ರ ಜೈ ಭೀಮ್ ಅನ್ನುವಂಥವ್ರು ಎದೆಯಲ್ಲಿ ಅದರ ಬಗ್ಗೆ ಬಹಳಷ್ಟು ನೋವು ಇಟ್ಕೊಂಡಿರ್ತಾರೆ. ಯಾಕಂದ್ರೆ ಈ ಭಾರತ ದೇಶದ ಜಾತಿ ವ್ಯವಸ್ಥೆನ ಹೆಂಗೆ, ಇಲ್ಲಿ ವ್ಯಕ್ತಿಗಳನ್ನ ಅವರ ಬುದ್ಧಿಶಕ್ತಿ ಮ್ಯಾಗ ನೋಡಂಗಿಲ್ಲ, ಅವರ ಜಾತಿಯಿಂದ ಅಳಿಯುವಂಥ ದೇಶ ಇದು. ಇಂಥ ದೇಶದಲ್ಲಿ ಇವತ್ತಿಗೂ ಬಾಬಾ ಸಾಹೇಬರಿಗೆ ಅಗೌರವ ಸಲ್ಲಿಸುವಂತಹ ಅನೇಕ ಫೇಕ್ ಅಕೌಂಟ್ಗಳು, ಫೇಕ್ ಜನರು, ಮನೋವಾದಿಗಳು ನಮ್ಮ ಮುಂದೆ ಕಾಣಿಸ್ತಾ ಇದ್ದಾರೆ. ಆದ್ರೆ ಅದರ ನಡುವೆಯೂ ಅನೇಕ ಜನ ಪ್ರಬುದ್ಧ ರಾಜಕಾರಣಿಗಳು, ಪ್ರಬುದ್ಧ ವಿಚಾರವಾದಿಗಳು, ಸಮಾಜಕ್ಕೆ ನಾವು ಒಳ್ಳೆ ಪತ್ರಕರ್ತರು, ಒಳ್ಳೆ ಸಾಹಿತಿಗಳಂತ ಹೇಳುವಂಥವ್ರು ನೀವು ವೇದಿಕೆ ಮೇಗಿದ್ದಾಗ ಅಲ್ಲಿ ಯಾವ ಕಾರ್ಯಕ್ರಮ ನಡೀತಾ ಇದೆ, ಗಣರಾಜ್ಯೋತ್ಸವ ಅಂದ್ರೆ ಏನು, ಸಂವಿಧಾನ ದಿನಾಚರಣೆ ಅಂದ್ರೆ ಏನು, ಅಲ್ಲಿ ಯಾರ ಫೋಟೋ ಇಡಬೇಕಾಗಿತ್ತು, ಯಾಕೆ ಇಟ್ಟಿಲ್ಲ ಅನ್ನುವಂಥ ಪ್ರಶ್ನೆ ಮಾಡುವಂಥ ಎದೆಗಾರಿಕೆ ನಿಮಗಿಲ್ಲ ಅಂದ್ರೆ ನೀವೆಲ್ಲರೂ ಕೂಡ ಡೋಂಗಿಗಳಂತೇಳಿ ನೇರವಾಗಿ ಹೇಳಬೇಕಾಗ್ತದೆ. ಇವತ್ತು ನೀವೆಲ್ಲರೂ ಡೋಂಗಿಗಳು. ನೀವು ಸಮಾಜ ಸೇವೆ ಮಾಡುವಂಥದ್ದು, ನೀವು ರಾಜಕಾರಣ ಮಾಡುವಂಥದ್ದು, ನೀವು ಪತ್ರಕರ್ತರ ವೇಷ ಹಾಕಿದ್ದು ಎಲ್ಲವೂ ಕೂಡ ಡೋಂಗಿ ಅನ್ನಿಸ್ತದೆ. ಇವತ್ತು ಯಾಕೋ ನಮಗೆ ಈ ಒಂದು ವಿಷಯಗಳು ಗೊತ್ತಾದಾಗ ನಾವು ಇಲ್ಲಿವರೆಗೂ ಕೂಡ ನೇರವಾಗಿಯೇ ಮಾತಾಡ್ಕೊತ ಬಂದಿದ್ದೀವಿ. ಅದು ಯಾರೇ ವ್ಯಕ್ತಿ ಆಗಿರಲಿ, ಯಾವುದೇ ಎಂತಹ ದೊಡ್ಡ ಶ್ರೀಮಂತನೇ ಆಗಿರಲಿ, ಏನೇ ಆಗಿರಲಿ, ತಪ್ಪು ಮಾಡಿದಾಗ ನೀವು ತಪ್ಪು ಮಾಡಿದ್ರಿ ಅಂತ ಎದೆಗಾರಿಕೆ ಅಂತ ಹೇಳ್ತೀವಿ. ಇದನ್ನು ಕೂಡ ಖಂಡಿಸ್ತಾ ಇದ್ದೀವಿ. ನಿರಾಣಿ ಸಮೂಹ ಸಂಸ್ಥೆಯಲ್ಲಿ ಏನು 2026 ಜನವರಿ 26 ಏನೊಂದು ಗಣರಾಜ್ಯೋತ್ಸವ ಅಥವಾ ಸಂವಿಧಾನ ಜಾರಿ ದಿನಾಚರಣೆ ದಿನದಂದು ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ಏನಪ್ಪಾ ಅಂದ್ರೆ ಉದ್ದೇಶಪೂರ್ವಕವಾಗಿಯೇ ಏನಪ್ಪಾ ಅಂದ್ರೆ ಅವಮಾನ ಮಾಡಲಾಗಿದೆಯಾ ಅನ್ನುವಂತಹ ಪ್ರಶ್ನೆ ಕೂಗು ಸಾರ್ವಜನಿಕ ವಲಯದಿಂದ ಕೇಳಿ ಬರಾಕತ್ತೈತಿ. ಇದಕ್ಕೆ ನಿರಾಣಿ ಸಮೂಹ ಸಂಸ್ಥೆಯ ಅಧ್ಯಕ್ಷರು ಏನು ಮುರುಗೇಶ್ ನಿರಾಣಿ ಅವರಾಗಿರ್ಬೋದು, ವಿಜಯ್ ನಿರಾಣಿ ಆಗಿರ್ಬೋದು, ಅಥವಾ ಸಂಗಮೇಶ್ ನಿರಾಣಿ ಅವರೇ ಇದಕ್ಕೆ ಉತ್ತರ ಕೊಡಬೇಕಾಗ್ತದೆ. ನೀವೆಲ್ಲ ಸಾರ್ವಜನಿಕ ಜೀವನದಲ್ಲಿ ಇದ್ದವರು, ಯಾಕೆ ಇಡಲಿಲ್ಲ ಅನ್ನುವಂಥದ್ದಕ್ಕೆ ನೀವೇ ಅದಕ್ಕೆ ಉತ್ತರ ಕೊಡಬೇಕಾಗ್ತದೆ. ಇದನ್ನ ಅನೇಕ ಜನ ಖಂಡನೆ ಮಾಡ್ಯಾರ. ಇವತ್ತು ಸಂಘರ್ಷ ನ್ಯೂಸ್ ಇವರ ಎಡವಟ್ಟನ್ನ, ಇವರ ಮನಸ್ಸಿನಾಗ ಏನೈತೆ ಗೊತ್ತಿಲ್ಲ, ಒಟ್ಟಾರೆ ಇವರು ಮಾಡಿರ್ತಕ್ಕಂಥ ಎಡವಟ್ಟು, ಇಲ್ಲಿ ಹೆಗ್ಗಳಿಗೆ ಅಂತಕ್ಕಂಥ ಹಿರಿಯ ಪತ್ರಕರ್ತರು ಯಾವತ್ತು ಸೋಷಿಯಲ್ ಮೀಡಿಯಾದಲ್ಲಿ ನೀವು ಮಾತನಾಡ್ತಿರ್ತೀರಿ, ನೀವೇ ಇದಕ್ಕೆ ಹತ್ರ ಇದ್ರಿ ಅನಿಸ್ತದ. ಫೋಟೋದಲ್ಲಿ ನೀವು ಕೂಡ ಕಂಡಿರಿ. ನೀವು ಕೂಡ ಅಲ್ಲಿ ಮಾತನಾಡಿಲ್ಲ. ಬೇರೆ ಬೇರೆ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರ್ತಕ್ಕಂಥ ಸಾಧಕರು, ಸಾಹಿತಿಗಳು ಇದ್ರು, ಅವರು ಕೂಡ ಮಾತನಾಡಿಲ್ಲ ಅನ್ನುವಂಥದ್ದು ನಮಗೆ ಸ್ಪಷ್ಟವಾಗಿ ಗೊತ್ತಾಗ್ತಿರುವಂತಹ ಸಂದರ್ಭದಲ್ಲಿ ಈ ವಿಷಯ ತಗೊಂಡ್ರೆ ಇದಷ್ಟೇ ಅಲ್ಲ, ಇದನ್ನು ಹೊರತುಪಡಿಸಿ ಕರ್ನಾಟಕ ರಾಜ್ಯದ ವಿವಿಧ ಭಾಗಗಳಲ್ಲಿಯೂ ಕೂಡ ಇದೇ ರೀತಿಯಾಗಿರ್ತಕ್ಕಂತಹ ಒಂದು ಬಾಬಾ ಸಾಹೇಬರಿಗೆ ಅವಮಾನ ಮಾಡುವಂಥ ಘಟನೆಗಳು ನಡೆದವ. ಚಿಕ್ಕೋಡಿಯಲ್ಲಿ ಕೂಡ KLE ಸಂಸ್ಥೆಯ ಏನು ಒಂದು ಲಾ ವಿಭಾಗದ ಪ್ರಿನ್ಸಿಪಾಲರು ಕೂಡ ಇದೇ ಎಡವಟ್ಟನ್ನು ಮಾಡಿದರು. ಈ ಎಡವಟ್ಟನ್ನು ಮಾಡಿದ ತಕ್ಷಣವಲ್ಲಿಯ ಭೀಮಾರ್ಮಿ ಭಾರತ ಏಕ್ತಾ ಮಿಷನ್ನ ರಾಯಭಾಗ್ ವಿಭಾಗದ ಹಲವಾರು ನಮ್ಮ ಮಿತ್ರರು ಅಲ್ಲಿ ಹೋಗಿ ಇದನ್ನು ಪ್ರತಿಭಟನೆ ಮಾಡಿದ ಪರಿಣಾಮವಾಗಿ ನಂತರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಫೋಟೋವನ್ನು ನಂತರ ಇಟ್ಟು ಅವರಿಗೆ ಗೌರವ ಸಲ್ಲಿಸಿ ಸಾರ್ವಜನಿಕವಾಗಿ ಕ್ಷಮೆಯನ್ನು ಕೂಡ ಈ ಒಂದು KLE ಸಂಸ್ಥೆಯ ಕಾನೂನು ವಿಭಾಗದ ಏನು ಲಾ ವಿಭಾಗದ ಏನು ಪ್ರಿನ್ಸಿಪಾಲ್ ಅದಾರ ಅವರು ಕೇಳಿರ್ತಕ್ಕಂಥ ಘಟನೆ ಜರುಗ್ತದ. ಈ ಒಂದು ಹೋರಾಟದಲ್ಲಿ ಉತ್ತಮ್ ಕಾಂಬ್ಳೆ ಅಂತಕ್ಕಂಥ ರಿಪಬ್ಲಿಕನ್ ಸೇನಾದ ಏನೊಬ್ಬ ಅಧ್ಯಕ್ಷರು ಇವರು ಭಾಗಿಯಾಗಿದ್ರು. ಭೀಮಾರ್ಮಿ ರಾಯಬಾಗ್ ತಾಲೂಕು ಅಧ್ಯಕ್ಷರಾಗಿರ್ತಕ್ಕಂಥ ಪರಶುರಾಮ್ ಕಾಂಬ್ಳೆ, ಯುವ ಘಟಕದ ಅಧ್ಯಕ್ಷ ಮಹೇಶ್ ಕಾಂಬ್ಳೆ, ವಿದ್ಯಾರ್ಥಿ ಒಕ್ಕೂಟದ ತುಷಾರ್ ಕಾಂಬ್ಳೆ ಸೇರಿದಂತೆ ಇವರು ಕೂಡ ಈ ಒಂದು ಘಟನೆಯನ್ನು ಖಂಡಿಸುವ ಮೂಲಕ ಅಲ್ಲಿ ಏನು KLE ಸಮೂಹ ಸಂಸ್ಥೆಗಳಲ್ಲಿ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಫೋಟೋವನ್ನು ಇಟ್ಟು ಗೌರವ ಸಲ್ಲಿಸುವಂತೆ ಮಾಡಿದ್ದಾರ. ಮತ್ತು ಅಲ್ಲಿ ತಪ್ಪು ಮಾಡಿದವರು ಏನಪ್ಪ ಸಾರ್ವಜನಿಕವಾಗಿ ಕ್ಷಮೆಯನ್ನ ಕೂಡ ಕೇಳುವಂತಹದ್ದು ಘಟನೆ ಜರುಗೈತಿ. ಹಂಗಾಗಿ ಈ ಏನು ನಿರಾಣಿ ಸಮೂಹ ಸಂಸ್ಥೆಯವರು ಕೂಡ ಇದನ್ನ ಯಾಕೆ ಇಡ್ಲಿಲ್ಲ, ಇವರಿಗೆ ಸರ್ಕಾರದ ಸುತ್ತೋಲೆ ಗೊತ್ತಿಲ್ಲವೋ ಅಥವಾ ಈ ದೇಶಕ್ಕೆ ಸಂವಿಧಾನವನ್ನ ಬಾಬಾ ಸಾಹೇಬರು ಕೊಟ್ಟಿಲ್ಲ ಅನ್ನುವಂತಹ ಆ ಮನಸ್ಥಿತಿ ಏನಾದರೂ ಇವ್ರದೈತೋ ಅಥವಾ ಏನು ಉದ್ದೇಶಪೂರ್ವಕವಾಗಿ ಮಾಡಿದ್ದಾರೋ ಅನ್ನೋದನ್ನು ಅವರೇ ಬಹಿರಂಗಪಡಿಸಬೇಕು. ಇಂತಹ ಏನು ಸಮಾಜಮುಖಿಯಾಗಿ ಅನ್ಯಾಯ, ಅಕ್ರಮ ಅಥವಾ ಈ ರೀತಿ ಏನಾದರೂ ಒಂದು ಎಡವಟ್ಟುಗಳನ್ನ ಮಾಡುತ್ತಿರುವಂಥವರ ಸುದ್ದಿಯನ್ನು ನಿರಂತರವಾಗಿ ಸಂಘರ್ಷ ನ್ಯೂಸ್ ಹೊತ್ಕೊಂಡು ಬರ್ತದೆ. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸಂಘರ್ಷ ನ್ಯೂಸ್ ಕರ್ನಾಟಕ.